ನಕ್ಸಲ್ ಶರಣಾಗತಿ ಪ್ಯಾಕೇಜ್ಗೆ ಸುನೀಲ್ ಕುಮಾರ್ ವಿರೋಧ. ಸಿದ್ದರಾಮಯ್ಯ ಅಧಿಕಾರದಲ್ಲಿ ಇದ್ರೆ ಉಗ್ರರಿಗೆ ಸುಗ್ಗಿ, ಅವರಿಗೆ ಕ್ಷೇಮ, ಕೇಸ್ ರದ್ದು, ಸುಖ ಸೌಕರ್ಯ ಎಲ್ಲ ಸಿಗತ್ತೆ. ನಕ್ಸಲ್ ಶರಣಾಗತಿ ನಾಗರಿಕ ಸಮಾಜವನ್ನ ಬೆಚ್ಚಿ ಬೀಳಿಸಿದೆ ಅಂದಿದ್ದಾರೆ. 6 ನಕ್ಸಲರಿಗೆ ಸರ್ಕಾರ ಪ್ಯಾಕೇಜ್ ನೀಡ್ತಾ ಇರೋದು ಯಾಕೆ? ಯಾವ ಮಾನದಂಡದ ಮೇಲೆ ಸರ್ಕಾರ ಪ್ಯಾಕೇಜ್ ನೀಡ್ತಾ ಇದೆ? ಕಾಡ ನಕ್ಸಲೀಯರನ್ನ ನಾಡ ನಕ್ಸಲೀಯರನ್ನಾಗಿಸುವ ಪ್ಯಾಕೇಜ್ ಅಂತ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಆಕ್ರೋಶ ಹೊರಹಾಕಿದ್ದಾರೆ. ಸರ್ಕಾರ ಒಂದು ಕಡೆ ಪಿಎಫ್ಐ ನ ಬೆಂಬಲಿಸ್ತಾ ಇದೆ, ಇನ್ನೊಂದು ಕಡೆ ನಕ್ಸಲೀಯರನ್ನ ಶರಣಾಗೋದಕ್ಕೆ ಹೇಳ್ತಾ ಇದೆ. ಸಿಎಂ ಹೇಳಿದ ವಾರದಲ್ಲೇ ನಕ್ಸಲರ ಶರಣಾಗತಿ ಪ್ರಕ್ರಿಯೆ ನಡೆದಿದೆ. ನಗರ ನಕ್ಸಲೀಯರನ್ನಾಗಿಸುವ ಹುನ್ನಾರ ಇದು ಅಂತ ಸುನೀಲ್ ಕುಮಾರ್ ಎಕ್ಸ್ ಖಾತೆಯಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ಅನುವನ್ನು ಮಾಡಿಕೊಡು. ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಾಗಲೆಲ್ಲ ನಕ್ಸಲರು ಶರಣಾಗತಿಯನ್ನ ಮಾಡುವಂತದ್ದು ಹಲವು ರೀತಿಯಾದಂತಹ ಅನುಮಾನಗಳಿಗೆ ಒಂದು ಆಸ್ಪದವನ್ನ ಕೊಟ್ಟಂತಾಗುತ್ತೆ. ಇದಕ್ಕಿಂತ ಮುಂಚೆಯೇ ನೀವು ಅವರಿಗೆ ಎಬಿಸಿ ಪ್ಯಾಕೇಜ್ಗಳನ್ನ ಹೇಗೆ ಘೋಷಣೆ ಮಾಡ್ತೀರಿ? ಬಂದೂಕನ್ನ ಇಟ್ಕೊಂಡವರಿಗೆ ಇಷ್ಟ ಹಣ, ಬಂದೂಕನ್ನ ಇಟ್ಕೊಳ್ಳೋದೆಲ್ಲರಿಗೆ ಇಷ್ಟ ಹಣ, ಹೊರ ರಾಜ್ಯದವರಿಗೆ ಇಷ್ಟ ಹಣ, ರಾಜ್ಯದವರಿಗೆ ಇಷ್ಟ ಹಣ. ಯಾವ ನ್ಯಾಯ? ಅದನ್ನೇ ವಿರೋಧಿಸ್ತಾ ಇರೋದು, ಅದನ್ನೇ ವಿರೋಧ ಮಾಡ್ತಾ ಇರೋದು. ಎಲ್ಲಿ ಮಾಡಿದ್ರೆ ಅದನ್ನ ವಿರೋಧ ಮಾಡ್ತಾ ಇದೀವಿ. ನಕ್ಸಲರಿಗೆ ಹಣವನ್ನ ಕೊಟ್ಟು ಪ್ಯಾಕರ್ ನಾಳೆ ರಾಮೇಶ್ವರ ಕೆಫೆನಲ್ಲಿ ಬಾಂಬ್ ಇಟ್ಟವನು ಕೂಡ ನಾಳೆ ಶರಣಾಗತಿ ಅಂತ ಹೇಳ್ತಾನೆ. ಅವನಿಗೆ ನೀವು ಹಣ ಕೊಟ್ಟು ಕರ್ಕೊಳ್ಳಿ. ಹಂಗ್ ಮಾಡಕ್ಕಾಗತ್ತಾ? ಸಿದ್ದರಾಮಯ್ಯ ಸರ್ಕಾರ ಅದಕ್ಕೂ ಮುಂದೋಗ್ಬಿಡ್ಬೋದು. ಪೊಲೀಸ್ ಸ್ಟೇಷನ್ ಬೆಂಕಿ ಇಟ್ಟಂತ ಪಿಎಫ್ಐನವರಿಗೂ ಕೂಡ ಕೇಸ್ ವಾಪಸ್ ತೆಗೆದುಕೊಂಡ್ರಲ್ಲ, ಕೂಡ ಸ್ಪಷ್ಟ ಮಾಡಬೇಕು. ಮಲೆನಾಡಿನ ತಪ್ಪಲನ್ನ ಶಾಂತವಾಗಿರ್ಲಿಕ್ಕೆ ನೀವು ಅನುವನ್ನು ಮಾಡಿಕೊಡ್ಬೇಕೇ ವಿನ ಮತ್ತೆ ಈ ರೀತಿಯಾದಂತಹ ಪ್ಯಾಕೇಜ್ಗಳನ್ನ ಘೋಷಣೆ ಮಾಡಿ 10 ವರ್ಷ ನಕ್ಸಲರಾಗಿರ್ತವೆ, ನಂತರ ಸರ್ಕಾರದ ಪ್ಯಾಕೇಜ್ ಅನ್ನ ತೆಗೆದುಕೊಂಡು ನಗರಕ್ಕೆ ಬರ್ತವೆ ಎನ್ನುವಂಥದ್ದು ಒಂದು ರೀತಿ ಪರೋಕ್ಷವಾಗಿ ನಕ್ಸಲ್ ಚಟುವಟಿಕೆಗೆ ಪ್ರೇರಣೆಯನ್ನು ಕೊಟ್ಟಂತಾಗುತ್ತೆ. ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಾಗಲೆಲ್ಲ ನಕ್ಸಲರು ಶರಣಾಗತಿಯನ್ನ ಮಾಡುವಂತದ್ದು ಹಲವು ರೀತಿಯಾದಂತಹ ಅನುಮಾನಗಳಿಗೆ ಒಂದು ಆಸ್ಪದವನ್ನ ಕೊಟ್ಟಂತಾಗುತ್ತೆ ಅಂತೇಳಿ ಇವತ್ತು ಅನಿಸ್ಲಿಕ್ಕೆ ಪ್ರಾರಂಭ ಆಗಿದೆ. ಇಷ್ಟೇ ಜನ ನಕ್ಸಲರಿದ್ದಾರೆ ಅಂತೇಳಿ ಸರ್ಕಾರಕ್ಕೆ ಎಲ್ಲಿ ಗೊತ್ತಿದ್ದಾರೆ? ಕಾಡ್ನಲ್ಲಿರುವಂತವರು ರಾಜ್ಯದವರ, ಅಂತರ್ರಾಜ್ಯದವರ, ಅಂತರ್ಜಿಲ್ಲೆನವರ ಎಷ್ಟು ಪಟ್ಟಿ ಇದೆ? ಇದು ಯಾವುದೂ ಇಲ್ಲ. ಕಾಲಕ್ಕೆ ಬಂದಾಗ ಅವು 6 ಜನ ಇದ್ದಾರೆ, 4 ಜನ ಇದ್ದಾರೆ ಎನ್ನುವಂಥದ್ದು ಸರಿಯಲ್ಲ. ಹಾಗಾದ್ರೆ ಸರ್ಕಾರ ಪಟ್ಟಿ ಬಿಡುಗಡೆ ಮಾಡಲಿ. ಇನ್ಯಾರು ಅಡಿಷನ್ ಆದರೆ ನಕ್ಸಲರು ಶರಣಾಗತಿಯನ್ನ ಮಾಡುವಂತದ್ದು ಹಲವು ರೀತಿಯಾದಂತಹ ಅನುಮಾನಗಳಿಗೆ ಒಂದು ಆಸ್ಪದವನ್ನ ಕೊಟ್ಟಂತಾಗುತ್ತೆ. ಇದಕ್ಕಿಂತ ಮುಂಚೆಯೇ ನೀವು ಅವರಿಗೆ ಎಬಿಸಿ ಪ್ಯಾಕೇಜ್ಗಳನ್ನ ಹೇಗೆ ಘೋಷಣೆ ಮಾಡ್ತೀರಿ? ಬಂದೂಕನ್ನ ಇಟ್ಕೊಂಡವರಿಗೆ ಇಷ್ಟ ಹಣ, ಬಂದೂಕನ್ನ ಇಟ್ಕೊಳ್ಳೋದೆಲ್ಲರಿಗೆ ಇಷ್ಟ ಹಣ, ಹೊರ ರಾಜ್ಯದವರಿಗೆ ಇಷ್ಟ ಹಣ, ರಾಜ್ಯದವರಿಗೆ ಇಷ್ಟ ಹಣ. ಯಾವ ನ್ಯಾಯ? ಅದನ್ನೇ ವಿರೋಧಿಸ್ತಾ ಇರೋದು, ಅದನ್ನೇ ವಿರೋಧ ಮಾಡ್ತಾ ಇರೋದು. ಎಲ್ಲಿ ಮಾಡಿದ್ರೆ ಅದನ್ನ ವಿರೋಧ ಮಾಡ್ತಾ ಇದೀವಿ. ನಕ್ಸಲರಿಗೆ ಹಣವನ್ನ ಕೊಟ್ಟು ಪ್ಯಾಕರ್ ನಾಳೆ ರಾಮೇಶ್ವರ ಕೆಫೆನಲ್ಲಿ ಬಾಂಬ್ ಇಟ್ಟವನು ಕೂಡ ನಾಳೆ ಶರಣಾಗತಿ ಅಂತ ಹೇಳ್ತಾನೆ. ಅವನಿಗೆ ನೀವು ಹಣ ಕೊಟ್ಟು ಕರ್ಕೊಳ್ಳಿ. ಹಂಗ್ ಮಾಡಕ್ಕಾಗತ್ತಾ? ಸಿದ್ದರಾಮಯ್ಯ ಸರ್ಕಾರ ಅದಕ್ಕೂ ಮುಂದೋಗ್ಬಿಡ್ಬೋದು. ಪೊಲೀಸ್ ಸ್ಟೇಷನ್ ಬೆಂಕಿ ಇಟ್ಟಂತ ಪಿಎಫ್ಐನವರಿಗೂ ಕೂಡ ಕೇಸ್ ವಾಪಸ್ ತೆಗೆದುಕೊಂಡ್ರಲ್ಲ, ಕೂಡ ಸ್ಪಷ್ಟ ಮಾಡಬೇಕು. ಮಲೆನಾಡಿನ ತಪ್ಪಲನ್ನ ಶಾಂತವಾಗಿರ್ಲಿಕ್ಕೆ ನೀವು ಅನುವನ್ನು ಮಾಡಿಕೊಡ್ಬೇಕೇ ವಿನ ಮತ್ತೆ ಈ ರೀತಿಯಾದಂತಹ ಪ್ಯಾಕೇಜ್ಗಳನ್ನ ಘೋಷಣೆ ಮಾಡಿ 10 ವರ್ಷ ನಕ್ಸಲರಾಗಿರ್ತವೆ, ನಂತರ ಸರ್ಕಾರದ ಪ್ಯಾಕೇಜ್ ಅನ್ನ ತೆಗೆದುಕೊಂಡು ನಗರಕ್ಕೆ ಬರ್ತವೆ ಎನ್ನುವಂಥದ್ದು ಒಂದು ರೀತಿ ಪರೋಕ್ಷವಾಗಿ ನಕ್ಸಲ್ ಚಟುವಟಿಕೆಗೆ ಪ್ರೇರಣೆಯನ್ನು ಕೊಟ್ಟಂತಾಗುತ್ತೆ. ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಾಗಲೆಲ್ಲ ನಕ್ಸಲರು ಶರಣಾಗತಿಯನ್ನ ಮಾಡುವಂತದ್ದು ಹಲವು ರೀತಿಯಾದಂತಹ ಅನುಮಾನಗಳಿಗೆ ಒಂದು ಆಸ್ಪದವನ್ನ ಕೊಟ್ಟಂತಾಗುತ್ತೆ ಅಂತೇಳಿ ಇವತ್ತು ಅನಿಸ್ಲಿಕ್ಕೆ ಪ್ರಾರಂಭ ಆಗಿದೆ. ಇಷ್ಟೇ ಜನ ನಕ್ಸಲರಿದ್ದಾರೆ ಅಂತೇಳಿ ಸರ್ಕಾರಕ್ಕೆ ಎಲ್ಲಿ ಗೊತ್ತಿದ್ದಾರೆ? ಕಾಡ್ನಲ್ಲಿರುವಂತವರು ರಾಜ್ಯದವರ, ಅಂತರ್ರಾಜ್ಯದವರ, ಅಂತರ್ಜಿಲ್ಲೆನವರ ಎಷ್ಟು ಪಟ್ಟಿ ಇದೆ? ಇದು ಯಾವುದೂ ಇಲ್ಲ. ಕಾಲಕ್ಕೆ ಬಂದಾಗ ಅವು 6 ಜನ ಇದ್ದಾರೆ, 4 ಜನ ಇದ್ದಾರೆ ಎನ್ನುವಂಥದ್ದು ಸರಿಯಲ್ಲ. ಹಾಗಾದ್ರೆ ಸರ್ಕಾರ ಪಟ್ಟಿ ಬಿಡುಗಡೆ ಮಾಡಲಿ. ಇನ್ಯಾರು ಅಡಿಷನ್ ಆದರೆ ಸರ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.